ಚೆಲ್ಲಿದರು ಮಲ್ಲಿಗೆಯ ಬನ ಸುರೇರಿ ಮ್ಯಾಗೆ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಇದ್ಯಾಕೆ ಹಿಂಗೆ ಕುಂತವನಲ್ಲ ನಿಂಗಣ್ಣ? ಹಾಂ, ಮಕ ಇಳೆ ಬಿಟ್ಕೊಂಡು ಲೇ ನಿಂಗಣ್ಣ ಯಾಕೆ ಹಿಂಗೆ ಕುಂತಿದ್ದನು? ನಿಂಗ ತೂ ಗುಡಿಸ್ತಿದ್ಯಾ ಅಲ್ಲ, ಇದ್ಯಾಕಲ್ಲ ಹಿಂಗೆ ಕುಕ್ಕಣಿಜ್ಜ? ಏನಾತು? ಎಲೆ ಮನೆ ಕೆಂಡು ಇಲ್ಲ ಏನೂ ಇಲ್ಲ, ಬಾರ್ ಬೋರಾಜ ಆತ ಅವನ ಮಳೆ ಬರ ಥೋ ವಾಪಾತ. ರೈತರಾಗ ಹುಟ್ಟಬಾರ್ದು. ಹಾಂ, ಯೋಟು ಅಂತ ಓಣ್ ವರಿಚ ಬಾರ ಜಾತ. ಏಯ್, ಏನಾಯ್ತಲ್ಲ ನಿನಗೆ? ಯಾಕಲ್ಲ ರೈತರಾಗ ಹುಟ್ಟಬಾರ್ದು? ಅಯ್ಯ ನಿನ್ನ ದೊಡ್ಡರೆಲ್ಲನ ರೈತ ದೇಶದ ಬೆನ್ನೆಲುಬು ಅಂತಾರೆ. ನೀನು ನೋಡಿದ್ರೆ ರೈತರಾಗ ಹುಟ್ಟಬಾರ್ದು ಅಂತೀಯಲ್ಲ. ಯೋಟೋ ಕಷ್ಟ ಬಂದ್ರು ರೈತ 4 ಜನ ಗುಂಬಕ್ಕಿ ಕಂಡ್ಲ ಅನ್ನ ಹಾಕನು. ಎಂತ ಪುಣಿವಾದ ಕೆಲಸ ಇದು ರೈತರ ಕೆಲಸ. ನೀನು ನೋಡಿದ್ರೆ ರೈತರಾಗ ಹುಟ್ಟಬಾರ್ದು. ಥೋ, ನಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಅಂತೀಯ. ಏನಾಯ್ತಲ್ಲ ಅಂತದು? ಯಾಕಲ್ಲ ಹಿಂಗೆ ಸಪ್ಪು ಕುಗಣಿಜ? ಏನಾದ್ ಹೇಳ್ಕಳ್ಳ? ಅಜೋ ಬೋರಜ್ಜ, ನೀನು ಹೇಳೋದು ನಿಜ ಕಣಜ್ಜ. ಇದೆಲ್ಲನ ಟಿವಿಯಾಗೂ ಪೇಪರಾಗೂ ಭಾಷಣದಾಗೂ ಮಾತಾಡೋಕೆ ಅಷ್ಟೇ ಚಂದ. ನಿಜ ಜೀವನದಾಗೆ ರೈತ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಎಂಬುದು ಯಾರಿಗಾನ ಗೊತ್ತಿದ್ದೇನಜ್ಜ? ಗೊತ್ತೈತೇನೆ ಹೇಳು? ಎಲ್ಲ ಹೇಳ್ತಾರೆ ದೇಶದ ಬೆನ್ನೆಲುಬು ರೈತ, ಪ್ರಪಂಚಕ್ಕೆ ಅನ್ನ ಹಾಕ್ತಾನೆ, ಹಂಗೆ ಹಿಂಗೆ ಅಂತಾನ ಹೇಳ್ತಾರೆ. ಇಲ್ಲಿ ಕಷ್ಟಗಳು ತಿಕ್ಕರ್ದು ಹೋಗ್ತವೆ ನಮ್ಮ ರೈತರು ಕಷ್ಟಗಳು. ಯಾರು ಏನು ಮಾಡ್ರಲ್ಲ ಕಣಜ್ಜ, ಹೋಗಜ್ಜ ಅತ್ತ. ಅಯ್ಯ ಸುಮ್ಮನೆ ಮಾತಾಡ್ಕೋಬೇಕಷ್ಟೇ, ಉಪ್ಪಿಗಿಲ್ದ ಉಳಿಲ್ದ ಓಸ. ಅಜೋ ಯಾಕೋ ಇವ ಒಂದು ವಾರದಿಂದ ತಲೆಕೆ ಇಟ್ಟು ಮೆಟ್ಟಿಡ್ದೋ ಎತ್ಕೊಂಡು ಬೋರಜ್ಜ. ಎಲ್ಲನತ್ತ ಕಾಣದ ಕಣ್ಮರ್ಗೆ ಹೋಯ್ಬಿಡೋಣ ಅನ್ನಿಸ್ಬಿಡ್ತೈತೆ ಒಂದೊಂದ್ಸಲಿನ. ಯಾರ ಕೈಗೂ ಸಿಗದಂಗತ್ತ ಒಬ್ಬನೇ ಹೋಯ್ಬಿಟ್ಟಂದ್ರೆ ಬದುಕಬೇಕು ಅನ್ನಿಸ್ತೈತಿ. ಹೋಗಜ್ಜ ಅತ್ತ, ನನಗಂತೂ ಸಾಕಾಗಿ ಹೋಯ್ಬಿಟ್ಟೈತಿ. ಅಲ್ಲ ಕಣ್ಲ ನಿಂಗಣ್ಣ, ನೀನೆಂದು ಹಿಂಗೆ ಮಾತಾಡ್ದಾನಲ್ಲ, ಯಾಕಲ್ಲ ಏನಾಯ್ತಲ್ಲ? ಹೇಳ್ಕಳ್ಳ ಏನಾಯೈತೆ? ಏನನ್ನ ಸಮಸ್ಯೆಗಿದ್ದೆ ಅನ್ಲ? ಥೋ ಹೇಳ್ಕಳ್ಳ. ಎಲೆ ಏನು ಅಂತ ಹೇಳ್ಕೊಂಬಂದು ಬಿಡ್ಬೋರಜ್ಜ ಅತ್ತ. ನಮ್ಮ ಮನೆ ಬರ್ಬೇಕು ಚೆನ್ನಾಗಿಲ್ಲ. ಅಲ್ಕಣಜ್ಜ, ಏನನ ಮಾಡಕ್ ಹೋಗ್ಲಿ ಅದು ನೆರವೇರೋದು ಬೇಡವೆ ನಮ್ಮ ಮನೆ ಬರ್ಕೆ? ಹೋಗ್ಲಿ, ವರ್ಷ ಕಾಲ ಮಾಡಿರು ಬಿಸಿಲು ಅಂಬ್ಲಿಲ್ಲ, ನೆಳ್ಳು ಅಂಬ್ಲಿಲ್ಲ, ಬದುಕು ಮಾಡಿ 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 ಸೌದು ಬಿಟ್ಟಿದ್ದೀನಿ ನಾನಂತೂ. ಆದ್ರೂ ನೆಟ್ಟಿಗೆ ಆತನ ಒಂದಿಟ್ಟು ಆದಾಯ ಬರೋ ಅಂಥದ್ದೇನ ಆಗ್ತೈತೆ ನನ್ನ ಹಣೆ ಬರ್ಕೆ? ಅದು ಆಗ್ತಿಲ್ಲ. ದೇವ್ರೇ ಭಗವಂತ, ಯಾಕಪ್ಪ ಹಿಂಗೆ ಮಾಡ್ತ? ನಾವು ಯಾರಿಗಾನ ಮೋಸ ಮಾಡಿದ್ದೀನಿ? ಯಾರಿಗಾನ ತಲೆ ಮನೆ ಹೊಡೆದಿದ್ದೀನಿ? ಭೂಮಿ ತಾಯಿನ ನಂಬಿ ಬದುಕೋ ನನ್ನ ಮಕ್ಕಳು ನಾವು. ನಮಗೆ ದೇವ್ರು ಹಿಂಗೆ ಮಾಡಲ್ವಲ್ಲ, ಮಾಡ್ತಾನೆ. ಏನು ಮಾಡ್ಬೇಕು ಹೇಳು? ಹೇಳಜ್ಜ, ಇವೆಲ್ಲ ನೋಡ್ತಾ ಇದ್ದು ಎಲ್ಲನ ದೂರ ಹೋಗ್ಬಿಟ್ಟೇದನ ಮಾಡ್ಕೊಂಬಿಡೋಣ ಅನ್ನಿಸ್ಬಿಡ್ತಾಯ್ತು ನನ್ನ ಸಲಿನ. ಆದರೆ ರಪಕ್ಕೂ ನೆನಪಿಗೆ ಬರ್ತೈತಿ. ನನ್ನ ನಂಬ್ಕೊಂಬಂದಿರೋ ನನ್ನ ಹೆಂಡ್ತಿ ಮಕ್ಳು ಇದ್ದಾವೆ, ಅವನ್ನ ಬಿಟ್ಟು ಎತ್ತೋಗನಪ್ಪ ಅನ್ನಿಸ್ಬಿಡ್ತೈತಿ. ರೈತರು ಭಾಳ ಹಂಗೆ ಆಗ್ಬಿಟ್ಟೈತಿ ಕಣಜ್ಜ ಬೋರಜ್ಜ. ರೈತರು ಭಾಳ ಹಂಗೆ ಆಗ್ಬಿಟ್ಟೈತೆ. ನೆಳ್ಳ ಕೂಕೊಂಡು ಮಾತಾಡೋರು 1000 ಮಾಡ್ತಾರೆ ಕಣಜ್ಜ, 1000 ಮಾತಾಡ್ತಾರೆ. ರೈತರು ಚೆನ್ನಾಗಿ ಇದ್ದಾರೆ, ಅವ್ರಿಗೇನು ದುಡ್ಕೊಂತಾರೆ, ತಿಂತಾರೆ, ಎಲ್ಲ ಅವರೇ ಬೆಳ್ಕೊಂತಾರೆ, ಖರ್ಚು ವೆಚ್ಚಗಳು ಅವ್ರಿಗೇನಿದ್ದಾವೆ ಅಂತಾನ. ಎಲ್ಲ ರೈತರಿಗೆ ಕಣಜ್ಜ ಕಷ್ಟಗಳು ಬರೋದು, ಎಲ್ಲ ರೈತರಿಗೆ ಕಷ್ಟ ಬರೋದು. ಮನೆಗೆ ಹೋದ್ರೆ ಅದೇ ಹೆಂಡ್ತಿ, ಕೆಂಪು ಕಾಲರ್ ಅದೇ ನೈಟಿ, ಬ್ಯಾಂಕು ಸಾಲ, ಕಾರು ಗ್ಯಾಸು, ಮನೆ ಬಾಡಿಗೆ, ಮಕ್ಕಳು ಫೀಸು, ಬಾಳು ಒಂದು ಏನು ಅಂತ ಹೇಳಲೇ, ಮೆಡಿಸನ್ನೇ ಇಲ್ಲದೆ ಇರೋ ಕಾಯಿಲೆ, ಇಲ್ಲಿಲ್ಲ ಯಾರು ಔಷಧಿ ಕೊಡೋರು, ಬಿಟ್ಟು ಕೊಳ್ಳೋರು, ಬಿಟ್ಟು ಗಾಳಿ ಚೂರು. ಲೇ ಬೋರಜ್ಜ, ಓಹೋ ಲೇ ಸೀನಾ, ಒಳ್ಳೆ ಟೈಮಿಗೆ ಬೈಜ ಬಾರಲ್ಲ, ಬಾರ. ಇವನು ಯಾಕ ಇವ್ನು ನಿಂಗ ಗೊಳೋ ಅಂತ ಗಳ ಅಳ್ತಾ ಇದ್ದಂಗೆ ಕಳ್ಳ. ಬಾರ್ಲ ಜಾತ್ ಕೇಳಬಾರ್ಲ. ಬಾರ, ಒಳ್ಳೆ ಟೈಮಿಗೆ ಬೈಜ. ಲಿಂಗ, ಏ ಲಿಂಗ, ಯಾಕಲ್ಲ ಹಿಂಗೆ ಕುಗಣಿಜ ಮಗ ಇಳೆ ಬಿಟ್ಕೊಂಡು? ಏನಾಗಲ್ಲ ಕಣಲೇ ಜೀವನದಾಗೆ, ಏನಾಗಲಿ ಮುಂದೆ ಸಾಗು ನೀ ಹಂಸನ.
ಮುಸ್ಸಂಜೆ ಮಾತು ಪಿಕ್ಚರ್ನಾಗ ಸುದೀಪ್ ಹೇಳಿಲ್ವೇನಲ್ಲ? ಯಾಕಲ್ಲ ಪಿಕ್ಚರ್ ನೋಡಲ್ವಲ್ಲ ನೀನು? ಏನು ನೋಡ್ಬೇಕಣಲೇ? ಬರೀ ಕೆಲಸ ಬದುಕು ಬಾಳು ಅಂತ ಒಯ್ಬಿಟ್ರೆ ಹಿಂಗೆ ಸಾಯೋದೇ ನಾವು. ಎಂಜಾಯ್ ಮಾಡ್ಬೇಕಮ್ಮ. ಎಂಜಾಯ್ ಮಾಡಬೇಕು. ಸತ್ತಾಗೇನು ಹೊತ್ಕೊಂಡು ಜಯಂದನಲ್ಲ ಹುಡ್ದಾರನು ಬಿಡಲ್ವ ಅಂತ ಇದಾಗ್ತಾರೆ. ಇರುವಾಗ ತಿನ್ನಬೇಕು, ಕುಡಿಬೇಕು, ಪ್ರಪಂಚ ನೋಡಬೇಕು, ಎಂಜಾಯ್ ಮಾಡ್ಬೇಕಮ್ಮ. ಹಂಗಂತ ಹೇಳ್ಬಿಟ್ಟು ಮನೆಗೆ ಇಲ್ದೆಲ್ಲ ಅಡ ಇಕ್ಕಿ ಎಂಜಾಯ್ ಮಾಡೋ ಅಂತಲ್ಲ, ದುಡ್ದು ಸ್ವಂತ ದುಡ್ದು ಎಂಜಾಯ್ ಮಾಡಬೇಕು. ಸೊ ನಾನೇನೇನೋ ಮಾತಾಡ್ತಾ ಇದ್ದೀನಿ. ಲೇ ನಿಂಗ ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಏನಪ್ಪ ನಿನ್ನ ಸಮಸ್ಯೆ? ಲೇ ಸೀನಾ, ಸುಮ್ಮನಿರ್ಲ ಅತ್ತ ತಲೆ ತಿನ್ಬಾರ್ದು, ಸುಮ್ಮನಿರ್ಲ. ನನ್ನ ಹಣೆ ಬರ್ ಚೆನ್ನಾಗಿಲ್ಲ, ಸುಮ್ಮನಿರ್ಲ ಇವಾಗ. ಅಯ್ಯೋ ಇವ್ನು ಬೋರ ಸುಮ್ಮನಿರ್ಲಾರ್ದ ಇವನು ಕರೆದು ನಾನು ಅಧ್ವಾನ ಮಾಡ್ದೆ ಇವತ್ತು. ಲೇ ನಿಂಗಣ್ಣ, ನೀನು ಒಂಥರ ಶಲ್ಲಾಟ್ಕಾರ ನನ್ನ ಮಕ್ಕಳ ನೀನು. ಏಳಂಗಿದ್ರೆ ಏಳು ಕೈಲಿ ಗಡಿ ಹಾಸ್ಕಿಲಿಂದಾನ ಹೊಡ್ತಾ ಇದ್ದಾನೆ. ಗಳಗಳನ ಯಾಕಲ್ಲ ಅಳಚಿ ಅಂತ ಕೇಳಿದ್ರೆ ಇದು ನಾಟಕ ಹೊಡಿತಾನೆ. ನಾಟಕಗಾರ ನನ್ನ ಮಗನೇ, ಏನಾಯ್ತಲ್ಲ ನಿನ್ ಗಳ ಅಂತದು ಹೇಳ. ಏನು ಅಂತ ಹೇಳನ್ ಬೋರಜ್ಜ? ಅಜೋ ಏನು ಅಂತ ಹೇಳನ? ಮಣ್ಣಿನ್ನು 1,500 ಅಡಿಕೆ ಗಿಡ ಕಟ್ಟಿದ್ದೀನಿ. ಆ ಬೋರ್ ನಂಬ್ಕೊಂಡು 1,500 ಅಡಿಕೆ ಗಿಡ ಕಟ್ಟಿರೆ ಅಲ್ಲೇ ಬಿಟ್ ಬತ್ತವಲ್ಲ ನೀರು. ಹೋದ ವರ್ಷ ಕೊರ್ಸಿದ್ ಬೋರು ಅಲ್ಲೇ ಈ ವರ್ಷ ಬ್ಯಾಸ್ಗಿಗೆ ಬಿಟ್ ಬತ್ತವೆ ಅಂತಂದ್ರೆ ನಾನು ಏನು ಕುತ್ಕೆ ಕೊಯ್ಸ್ಕೊಂಬನಿ ಹೇಳು ಬೋರಜ್ಜ? ಏನು ಕುತ್ಕೆ ಕೊಯ್ಸ್ಕೊಂಬನಿ ಹೇಳು? ಅದರಿಂದ ಹಿಂದೊಂದು ಹಾಕ್ಸಿದ್ದೆ, 880 ಅಡಿ ಕೊರಸ್ದೆ, ಬರೇ ಧೂಳು ಬರೋದು. ಹಾಳಾಗೋಗ್ಲಿ ಅಂತ ಸೋಲ್ವ ಮಾಡಿ ಬ್ಯಾಂಕ್ನಾಗ ಸಾಲ ತಂದು ಇನ್ನೊಂದು ಕೊರಸ್ದೆ. ಅದು 1200 ಅಡಿಯಾಗೆ 1.5 ಇಂಚ್ 2 ಇಂಚ್ ನೀರು ಸಿಕ್ಕಿವು. ಈಗ ಅದೇ ಓಡ್ತಿರೋದು. ಈ ಮೊನ್ನೆ 4-5 ದಿನದ ಯಾಕೋನ ಬಿಟ್ಟು ಹೊಡಿತೈತಲ್ಲ ಅಜ್ಜ. ಏನು ಮಾಡೋಣ ಅಜ್ಜ, ಅದೇ ನನಗೊಂಥರನ ದಿಗಲಾದಂಗೆ ಆಗ್ಬಿಟ್ಟೈತೆ. ಅಲ್ಲಿಗೆ 1,800 ಅಡಿಕೆ ಗಿಡಗಳ್ನು ಕಟ್ಟಿದ್ದೀನಿ. ಏನು ಮಾಡೋಣಪ್ಪ ಅಂತಾನ ಭಯವಾಕೈತ್ ಕಣಜ್ಜ. ನಿಂಗ ಅಳಕ್ ಹೋಗ್ಬೇಡ ಕಣಲ್ಲ, ಹತ್ರ ಸಮಸ್ಯೆ ಬಗೆಹರಿತೈತೇನಲ್ಲ, ಅಳ್ಬೇಡ ಕಣೋ, ಅಳ್ಬೇಡ, ಸುಮ್ಕಿರು. ಯಾಕೆ ಗೊತ್ತಾ? ನಮ್ಮ ಕೈಯಾಗಿಲ್ಲ ಇದು, ನಮ್ಮ ಕೈಯಾಗ ಏನೂ ಇಲ್ಲ. ಮಳೆ ಬರಬೇಕು, ಬೋರ್ನಾಗ ನೀರು ಬರಬೇಕು. ಅಂತರ್ಜಲ ಮಟ್ಟ ಕುಸ್ತೊಯ್ಬಿಟ್ಟೈದು ಕಣಲ್ಲ. ಲೇ ನಿಂಗ ಮಾಡಿರೋದು ಮನ್ಸ ತಪ್ಪು ಮಾಡಿಬಿಟ್ಟವ ಕಳ್ಳ. ಮನ್ಸ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟವನು. ಏನು ಹೆಜ್ಜಿಗೊಂದು ಬೋರ್ ಕೊರೆಸ್ಕೊಂಕು ಕಂಡ್ರೆ ಭೂಮಿಯಾಗ ನೀರಿರ್ತಾವೇನಲ್ಲ. ಲೇ ಎಲ್ಲರೂ ಉದ್ಧಾರ ಆಗ್ಬೇಕು, ಎಲ್ಲರೂ ಶ್ರೀಮಂತರಾಗಬೇಕು ಅಂತ ಹೇಳ್ಬಿಟ್ಟು ಭೂಮಿ ತಾಯಿನ ಅಗದು ನನ್ನ ತಾಯಿಗೆ ಎಷ್ಟು ನೋವು ಮಾಡ್ಯವ್ರು ಗೊತ್ತಲ್ಲ. ಲೇ ನಿಂಗ ನಾನು ನಿನ್ನ ಬೈತಿಲ್ಲ ಕಣೋ, ನಾನು ಮಾಡಿರೋದು ಅದೇ ಬದುಕೇನ. ಮನೆಗೆ ನಾವು ಹೊಲ್ದಾಗ ಬೋರ್ ಕೊರ್ಸೋದು, ಅಡಿಕೆ ಗಿಡ ಇಕ್ಕೋದು, ಬೋರ್ ಕೊರ್ಸೋದು, ಅಡಿಕೆ ಗಿಡ ಇಕ್ಕೋದು, ಇವೆಲ್ಲ ಮಾಡಿ ಏನೇಳು ಭೂಮಿಯಾಗ ಒಂದು ಡ್ರಾಪ್ ನೀರಿಲ್ದಂಗೆ ಆಗಿಬಿಟ್ಟವೆ. ಹೇಳ್ತಾರೆ ದೊಡ್ಡದಾಗ ಭಾಷಣದಾಗ, ಪ್ರಕೃತಿ ಉಳಿಸ್ಬೇಕು, ಕಾಡನ್ನ ಕಡಿಬಾರ್ದು, ನಾಶ ಮಾಡಬಾರ್ದು, ಕಾಡನ್ನ ಉಳಿಸಿ ನಾಡನ್ನ ಬೆಳೆಸಿ ಅಂತಾರೆ. ಲೇ ರೋಡು ಪಾಡು ಮಾಡ್ಬೇಕಾರೆ ಎಷ್ಟು ಮರಗಳ್ನು ಕಡ್ದಾಕ್ಯವ್ರಲ್ಲ ಅಲ್ವೆಲ್ಲ. ಎಲ್ಲೆಲ್ಲ ಕಾಡುಗಳೆಲ್ಲ ಇದಾವಲ್ಲ ಇವಾಗ. ಅವಾಗ ನಮ್ಮ ಹೊಲ್ಗಳು ತಕ್ಕ ಹೋದಾಗ ಎಂತೆಂಥ ದೊಡ್ಡ ಮರಗಳಿರೋವು ಇವತ್ತೊಂದನೇ ಇದ್ದಾವೆ. ಇಲ್ಲ, ಎಲ್ಲ ಕಾಡು ಕಡಿಯೋದು, ಜಮೀನುಗಳ್ನು ಮಾರೋದು, ಅಪಾರ್ಟ್ಮೆಂಟ್ಗಳ್ನು ಕಟ್ಟೋದು, ದೊಡ್ಡದಾಗ ಬಿಲ್ಡಿಂಗ್ಗಳ್ನು ಕಟ್ಟೋದು. ಮಳೆ ಅಂದ್ರೆ ಹೆಂಗೆ ಬಂದತ್ತಲ್ಲ ಮಳೆ. ಲೇ ನಿಂಗ ಎಲ್ಲ ಹಾಳಾಗಿ ಹೋಗೈ ಕಳ್ಳ ಮುಂದ್ಕೆ ಎಚ್ಚೆತ್ಕೋಬೇಕಣೋ ನಾವು ಇವಾಗಲೇನಾ. ಮನೆಗೊಂದು ಮರ, ಊರಿಗೊಂದು ವನ ಅಂತ ಇರ್ಬೇಕಣಲ್ಲ. ಅದು ಬಿಟ್ಟು ಇರೋ ಮರಗಳನ್ನೇ ಕಡ್ಕೊಂಡ್ ಕೂಕೊಂಡ್ರೆ ಎಲ್ಲ ಲೇ ನಿಂಗ ಭೂಮಿಯಕ್ಕೆ ನೀರು ಹೆಂಗಲ್ಲ ಹೋಗವೆ, ಅಂತರ್ಜಲ ಮಟ್ಟ ಹೆಂಗಲ್ಲ ಹೆಚ್ಚಾಗ್ತೈತೆ.
ಬೋರ್ನಾಗ ನೀರು ಹೆಂಗಲ್ಲ ಬಂದವು ಹೇಳ ನಿಂಗ. ಏನು ಮಾತಾಡ್ತಿಲ್ಲ ಸೀನಾ ನೀನು, ಏನು ಮಾತಾಡ್ತಿದ್ಯೋ? ಹಾಂ, ಇದೆಲ್ಲ ನನ್ನ ಒಬ್ಬನ ಕೈಲಿ ಸಾಧ್ಯವಾದತ್ತೆ ಅನ್ಲ? ಮರ ಬೆಳೆಸೋದು, ಕಾಡು ಬೆಳೆಸೋದು, ದೊಡ್ಡ ದೊಡ್ಡ ಮರಗಳನ್ನ ಬೆಳೆಸೋದು. ಹಾಂ, ಯಾತ ಮಾತಾಡ್ಜಪ್ಪ ಬಂದು ಅರ್ಥವಿಲ್ಲದ ಮಾತಾಡಿ ನನಗೀಗಲೇ ಟೆನ್ಷನ್ ಐತೆ. ಇನ್ನೊಟ್ಟು ಟೆನ್ಷನ್ ಮಾಡ್ಲ ಬಂದು ನೀನು. ಲೇ ಸೀನಪ್ಪ, ಬರ್ಲ ಸಾಕು. ಅಯ್ಯ ನಿನ್ನ ಯಾತರ ಒಂದು ಧೈರ್ಯವಾದ ಮಾತಾಡಲ್ಲ ಅಂತಂದ್ರೆ ಇನ್ನೂ ಭಯವಾಗಂಗೆ ಮಾತಾಡ್ತಾನೆ. ಹಾಂ, ಅವನ ಒಬ್ಬನ ಕೈಲಾದತ್ತೆ ಅನ್ಲ ಮರಗಳನ್ನ ಬೆಳೆಸೋಕು, ಕಾಡು ಬೆಳೆಸೋಕೆ. ಹಾಂ, ಬರ ಎಲೆ ಉಪ್ಪಿಗಿಲ್ದ ಉಳಿಲ್ದವ್ ಏನು ಮಾತಾಡ್ಚ? ಲೇ ಬೋರಯ್ಯ, ನಿಮ್ಮಂತ ನನ್ನ ಮಕ್ಕಳು ಮೊದಲು ಚರ್ಮ ಸುಲಿಬೇಕು. ಹಾಂ ಅಲ್ವಲ್ಲ ಬೋರಯ್ಯ, ಬೇಜಾರು ಮಾಡ್ಕೋಬೇಡ, ಸಿಂಗ್ಯುಲರಾಗಿ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಭೂಮಿ, ನೆಲ, ಜಲ, ಗಾಳಿ, ವಾತಾವರಣ, ಪರಿಸರ ಅಂತ ಬಂದಾಗ ಈ ಸೀನಪ್ಪ ಉಗ್ರ ನರಸಿಂಹ ಆಗಿಬಿಡ್ತಾರೆ. ಅಲ್ಲರೂ ಮರ ಕಡೀರಿ ಅಂತ ಯಾರೆಲ್ಲ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು? ಕಾಡೆಲ್ಲ ನಾಶ ಮಾಡ್ರಿ ಅಂತ ಯಾರೆಲ್ಲ ಪರ್ಮಿಷನ್ ಕೊಟ್ಟಿದ್ದು? ಹಾಂ, ಎಲ್ಲ ಹಾಳು ಮಾಡಿಬಿಡ್ತೀರಾ, ಎಲ್ಲ ಟಾರ್ ರೋಡ್ ಮಾಡಿಬಿಡ್ತೀರಾ, ಎಲ್ಲ ಸಿಟಿ ಡೆವಲಪ್ಮೆಂಟ್ ಮಾಡಿಬಿಡ್ತೀರಾ. ಹಾಂ, ಮರ ಗಿಡಗಳನ್ನೆಲ್ಲ ನುಣ್ಣು ಕಡಿದು ಬಿಡ್ತೀರಾ. ಭೂಮಿ ಒಳಗೆ ನೀರು ಹೆಂಗಲ್ಲ ಓದತ್ತು? ಏ ಬೊರಜ್ಜ, ಭೂಮಿ ಒಳಗೆ ನೀರು ಹೆಂಗೆ ಹೋಕ್ಕವೆ ಅಲ್ವೇನಜ್ಜ? ನಾನು ಮಾತಾಡೋದ್ರಲ್ಲಿ ತಪ್ಪಿದ್ರೆ ನನ್ನ ಮೆಟ್ತಂಡೋಗಿ ನಾನು ಒಯ್ಸ್ಕೊಂತೀನಿ. ಹಾಂ, ಎಲ್ಲ ಮಾಡೋದು ಮಾಡಿಬಿಟ್ಟು ಗಳ 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 ಅಂತ ಕಣ್ಣೀರು ಹಾಕಿಬಿಟ್ರೆ ಆಕೈದ? ಮಾಡೋದಕ್ಕಿಂತ ಮುಂಚೆನ ಯೋಚನೆ ಮಾಡಬೇಕು. ಹಾಂ, ನಮ್ಮಪ್ಪ ಯಾವ ಒಂದು ಮಾತು ಹೇಳೋದು, ಅದು ಅಸಹ್ಯವಾಗೈತೆ, ಕೇಳಿಸ್ಕೊಳ್ರಿ, ತಪ್ಪೇನಿಲ್ಲ. ಅರ್ಜೆಂಟ್ ಆಗಿಬಿಟ್ಟೈತೆ ಅಂತ ಹೇಳ್ಬಿಟ್ಟು ನಡುಮನೆಯಲ್ಲೇ ಕೂಕೊಂಡು ಕಕ್ಕ ಮಾಡಿಬಿಟ್ರೆ ತಿರ್ಗಾದ್ಮೇಲೆ ನಾವೇ ಬಾಸ್ ಹಾಕ್ಬೇಕಲ್ವಲ್ಲ? ಅದ್ರ ಬದಲು ಅರ್ಜೆಂಟ್ ಆದರೂ ಪರವಾಗಿಲ್ಲ, ಬಡ 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 ದೂರ ಹೋಗ್ಬಿಟ್ಟು ಕಕ್ಕ ಮಾಡಿ ಬಂದರೆ ಬಾಸ್ ಹಾಕೋದು ತಪ್ಪೈದು ಕಳ್ಳ. ಏ ಬೊರಜ್ಜ, ಆಗ ಹಂಗೆ ಜೀವನ. ಆದ್ರಕ್ಕೋಸ್ಕರ ಏನು ಮಾಡಬೇಡ್ದು, ಮುಂದೆ ಯೋಚನೆ ಮಾಡಬೇಕು. ಹಾಂ, ಕಾಡನ್ನ ಕಡಿಬೇಡ್ದಪ್ಪ ಬೊರಜ್ಜ, ಕಾಡನ್ನ ಬೆಳೆಸಬೇಕು. ಮುಂದಿನ ಪೀಳಿಗೆಗೋಸ್ಕರ ಕಾಡನ್ನ ಉಳಿಸ್ಬೇಕು, ನಾಡನ್ನ ಬೆಳೆಸ್ಬೇಕು. ಅದನ್ನು ಬಿಟ್ಟಿರ ಬರ ಮರಗಳ್ನು ಕಡಿಯೋದು, ಹೆಜ್ಗೊಂದೊಂದು ಬೋರ್ ಹಾಕ್ಸೋದು ಮಾಡಿರೆ ಬೋರ್ನಾಗ ಇನ್ನೆಲ್ಲ ಜಾ ಬಂದವು ನೀರು. ಹಾಂ, ಬ್ಯಾಸ್ಗೆ ಹಾಕಲ್ಲ, ಎಲ್ಲ ಬೋರೆಲ್ಲ ಫೇಲ್ ಆಗಿಬಿಟ್ಟು ಬೋರ್ನಾಗ ನೀರೇ ಬರೋಲ್ಲ. ಎಷ್ಟು ಲೆಂತ್ ಬಿಟ್ಟರು ನೀರು ಬರೋಲ್ಲ. ಹಾಂ, ತಾಯಿಸ್ಗೆ ನನಗೂ ಹೇಳಿ ಹೇಳಿ ಗಂಟ್ಲೆಲ್ಲ ದಾವ್ರಾಗೋತು. ಲೇ ನಿಂಗ, ನೀನು ಇಲ್ಲೇ ಕೂಕೊಂಡ್ರೆ ಇವನು ತಲೆಗೆ ಮೆಟ್ಕೇಳ ಅಂತಾನೆ ಅವ್ನು ಸೀನಪ್ಪ, ಇನ್ನೂ ತಲೆ ತಿಂತಾನೆ. ನಡಿ ಹೋಗಿ ನಡಿ ಸುಮ್ಮನೆ ಇಲ್ಲಿಂದಾನೆ. ಈಗ ಹೋಗಿ ಇನ್ನೊಂದು ಯಾರನ್ನ ಪಾಯಿಂಟ್ ಮಾಡೋಣ ಕರ್ಕೊಂಬಂದು ತೋರಿಸು. ಇನ್ನು ಕೆಳಗೆ ನೀರು ಇದ್ದಾವೆ ಅಂತಂದರೆ ರೀಬೋರ್ ಮಾಡಿಸು. ಇಲ್ಲಾಂದ್ರೆ ಇನ್ನೊಂದು 2-3 ಲೆಂತ್ ಬಿಟ್ಟರೆ ಏನೋ ಒಂದಿಷ್ಟು ಬಿಟ್ಟು ಬರೋವು ಕಮ್ಮಿ ಹಾಕವೆ ನೋಡು. ಹಾಂ, ಅದನ್ನು ಮಾಡಿ ನಡಿ. ಇವನು ಸೀನಪ್ಪನ ಮಾತು ಕೇಳ್ಕೊಂಡು ಕೂಕೊಂಡ್ರೆ ನಾವು ಉದ್ಧಾರ ಆದಂಗೆನ. ನಡಿಯ ನಮ್ಮ ಕೈಲೆಲ್ಲ ಆದತ್ತು, ನಡಿಯೋ. ನೋಡಿರ, ಕೇಳಿಸ್ಕೊಂಡ್ರ, ಇಂಥ ಜನಗಳಿಗೆ ನೀವೇನು ಹೇಳಿರು ಅಷ್ಟೇನ ಎಮ್ಮೆ ಮೇಲೆ ಮಳೆ ಬಂದಂಗೆ. ಹಾಂ, ಯಾವ ಥರ ಮಾಡ್ಕೊಂಡು ಹಾಳಾಗಿ ಹೋಗ್ರಿ. ಅಲ್ರೂ ಮರ ಬೆಳೆಸ್ರು, ಇರೋ ಮರ ಕಡಿಬೇಡ್ರಿ, ಕಾಡನ್ನ ಉಳಿಸ್ರಪ್ಪ. ನಿಮ್ಮ ಕಾಲಿಗೆ ಬೀಳ್ತೀನಿ, ಕಾಡನ್ನ ಉಳಿಸ್ರು. ಕುಡಿಯೋಕ್ಕೆ ನೀರು ಸಿಗಲ್ಲ, ನೀರು ಒಯ್ಕೊಂಬಕ್ಕೆ ನೀರು ಸಿಗಲ್ಲ, ಅರ್ಥ ಮಾಡ್ಕೊಳ್ರಿ. ಎಲ್ಲ ಮರುಭೂಮಿಯಾಗಿ ಹಾಳಾಗಿ ಹೋಗೈತೆ. ಕಾಡು ಬೆಳೆಸ್ರಿ, ನೀರು ಕಮ್ಮಿ ಬಳಸ್ರಿ, ಅಧ್ವಾನ ಮಾಡಬೇಡ್ರಿ. ನೀರು ಬಟ್ಟೆ ಒಗ್ಗೆಕೊಂಡ್ರಮ್ ನೀರು, ನೀರು ಒಯ್ಕೊಂಬಕೊಂಡ್ರಮ್ ನೀರು, ಮನೆ ಬಳಿಯಕೊಂಡ್ರಮ್ ನೀರು, ಫ್ಯಾಕ್ಟ್ರಿಗೆ ಹೋಗೋಕ್ಕೆ ಎಲ್ಲನ ಕಮ್ಮಿ ಬಳಸ್ರಪ್ಪ. ನೀರನ್ನ ಒಳ್ಳೇದಾಕೈತೆ ನಿಮಗೆ. ಹಕ್ಕಿ ಪಕ್ಷಿಗಳು ನೀರಿಲ್ದಂಗೆ ಸಾಯ್ತಾ ಇದಾವೆ ಕಣಪ್ಪ. ಎಲ್ಲ ಒಳ್ಳೇದು ಮಾಡ್ರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಕಾಣದೇ ಇರೋ ದೇವ್ರನ್ನ ಯಾಕೆ ಕೈ ಮುಗಿತೀರಾ? ಇರೋ ನೀರನ್ನ ಚಂದಕ್ಕೆ ಬಳಸಿ, ಗಂಗಮ್ಮ ತಾಯಿ ಒಳ್ಳೇದು ಮಾಡ್ತಾಳೆ. ಲೇ ಸೀನಾ, ಇದ್ಯಾಕ ಹಿಂಗೆ ಬಡ್ಕೊಂತಿದ್ಯಾ? ನಡಿ ಆಸ್ಕಿಲಿಂದಾನ. ಅಯ್ಯ ಕುಡ್ದು ಯಾತ ಮಾತಾಡ್ತಾನೆ. ನಡಿ ಮಂತಕೋಣ. ನಿಮಗೆಲ್ಲ ಇವಾಗ ಅರ್ಥ ಆಗಲ್ಲ ಕಣಜ.
ಒಂದು 10 15 20 ವರ್ಷ ಹೋಲಿ ನಿಮ್ಗೆ ನಾನು ಹೇಳಿದ್ದೆಲ್ಲ ಏನು ಇವು ಸೀನ ಬೇಳ್ದ ಅಂತನ ಅವಾಗ ಅರ್ಥ ಆಕೈತಿ. ನಡೀರಿ ನಿಮ್ಮ ಮನೆ ಬರ ಏನಾನ ಮಾಡ್ಕೊಂಡು ನಡೀರಿ.